ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಂದು 2ನೇ ದಿನ ವಿಡಿಯೋ ಮಾಡತ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತಂತ ವಿಡಿಯೋ ಮಾಡತ್ತೀನಿ. ಇವತ್ತು ನಾನು ಪೂಜೆ ಮಾಡತ್ತಿದ್ದೆ. ಎಲ್ಲ ನೀಟಾಗಿ ದೇವ್ರನ್ನೆಲ್ಲ ಒರೆಸ್ಕೊಂಡು ಎಲ್ಲ ದೇವ್ರು ತೊಳ್ಕೊಂಡು ಅದಕ್ಕೆಲ್ಲ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ದೀಪನೆಲ್ಲ ಹಚ್ಚಿ ಒಳ್ಳೆ ರೀತಿಯಿಂದ ಆಗಲಿ, ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ ಅಂತಂದು ಪೂಜೆ ಮಾಡತ್ತಿದ್ದೆ. ಮತ್ತು ಇವತ್ತು ಆಲೂಗಡ್ಡೆ ಇದ್ದು ಮನ್ಯಾಗ, ಹಾಗಾಗಿ ಚಿಪ್ಸ್ ಮಾಡತ್ತಿದ್ದೆ. ನೀಟಾಗಿ ಚಿಪ್ಸ್ನೆಲ್ಲ ಮಾಡಿಕೊಂಡು ಒಂದು ನೀರೊಳಗೆ ತೊಳ್ಕೊಂಡ್ಮೇಲೆ ಒಂದು ಬೇರೆ ನೀರೊಳಗೆ ಕುದಿಯೋಕ್ಕಂತಂದು ಸ್ವಲ್ಪ ಉಪ್ಪು ಹಾಕೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರತನೂ ಅವನ್ನ ಅದ್ರೊಳಗೆ ಬಿಸಿನೀರೊಳಗೆ ಹಾಕಿರಬೇಕು. ನೀಟಾಗಿ ಒಂದು ಕುದಿ ಬಂದಮೇಲೆ ತಗೋಬೇಕು, ಜಾಸ್ತಿನೂ ಬೇಯಿಸಬಾರ್ದು. ಹಾಗಾಗಿ ಒಂದು ಕುದಿ ಬಂತು. ಹಾಗಾಗಿ ಅವನ್ನೆಲ್ಲ ನೀರೆಲ್ಲ ಹೋಗಲಿ ಅಂತಂದು ಒಂದು ತೂತಿರೋ ಪಾತ್ರೆ ಒಳಗೆ ತಗೊಂಡ್ಮೇಲೆ ನಾನು ಮೇಲ್ಗಡೆ ಹೋಗಿ ಬಿಸಿಲಿತ್ತು, ಹಾಗಾಗಿ ಒಂದು ಸೀರೆ ಒಳಗೆ ಹಾಕಿನಿ ಅವನ್ನೆಲ್ಲನೂ. ನೀಟಾಗಿ ಉಪ್ಪಾಗಿತ್ತಿಲ್ಲ ಅಂತಂದು ಒಂದು ಟೇಸ್ಟ್ ಮಾಡಿ ನೋಡಿದೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಚಪಾತಿ ಜೊತೆಗೆ ದಹಿ ಕ್ಯಾಪ್ಸಿಕಮ್ ಮಾಡತ್ತಿದ್ದೆ. ಟ್ರೆಂಡ್ ಒಳಗೆ ಇದ್ದಿದ್ದಂತಂದು ಟ್ರೈ ಮಾಡಿ ನಾನು ಹೆಂಗಾಗುತ್ತೆ ಅಂತಂದು ಸಣ್ಣಗೆ ಉದ್ದಗೆ ಹೆಚ್ಕೊಂಡೀನಿ. ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಹೆಚ್ಕೊಂಡೀನಿ. ಅದಕ್ಕೆ ಶೇಂಗಾ ಪುಡಿ ಹಾಕ್ಕೊಂಡೀನಿ. ಶೇಂಗಾ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಖಾರದ ಪುಡಿ ಹಾಕ್ಕೊಂಡೀನಿ, ಮಸಾಲೆ ಪುಡಿ ಹಾಕ್ಕೊಂಡೀನಿ, ಗರಂ ಮಸಾಲ ಹಾಕ್ಕೊಂಡೀನಿ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ. ಅದೆಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು ಕಡಾಳಿಗೆ ಒಗ್ಗರಣೆ ಹಾಕೋಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ, ಜೀರಿಗೆ ಸಾಸಿವೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಏನು ಹಾಕ್ಕೊಂಡೀನಿ ಅಂದ್ರೆ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ, ಕರಿಬೇವು ಹಾಕ್ಕೊಂಡೀನಿ, ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡೀನಿ. ಸ್ವಲ್ಪ ಸ್ಪೈಸಿಯಾಗಿ ಖಾರ ಇರಬೇಕಂದ್ರೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಈಗ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಅದ್ರಾಗ ಹಾಕ್ಕೊಂಡು ನೀಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಮೆತ್ತಗಾಗಬೇಕಲ್ಲ ಸಾಫ್ಟಾಗಿ. ಅದಾದಮೇಲೆ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ನಾನು ಸ್ವಲ್ಪ ಮೊಸರು ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನೀಟಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು ಎಲ್ಲ ಇದಾಗೋ ತನಕ. ಇದ್ರಾಗ ಉಪ್ಪು ಹಾಕಬೇಕಾಗಿತ್ತು, ನಾನು ಅದನ್ನು ಹಾಕಿದ್ದು ಕ್ಯಾಪ್ಚರ್ ಆಗಿಲ್ಲ ಇದ್ರಾಗ. ಹಿಂಗಾಗಿತ್ತು ಲಾಸ್ಟ್ನಾಗ. ಅದೆಲ್ಲ ಈ ಥರ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.